ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಯಕರ್ತ ಶಿವ ಅಂದರೆ ಕೇವಲ ಭಕ್ತಿಯಿಂದ ಬೇಡಿದರೆ ಸಕಲ ಇಷ್ಟಾರ್ಥಗಳನ್ನು ಕರುಣಿಸುವ ಕರುಣಾಮಯಿ. ಮಾಂಸವನ್ನೇ ನೈವೇದ್ಯಕ್ಕೆ ಇಟ್ಟರೂ ಭಕ್ತನ ಪ್ರೀತಿ ಭಕ್ತಿಗೆ ಮೆಚ್ಚಿ ಕರವೊಡ್ಡಿ ಬಿಗಿದಪ್ಪಿಕೊಂಡ ಕಾಳಹಸ್ತೇಶ್ವರ. ಹೀಗೆ ತ್ರಿಮೂರ್ತಿಗಳಲ್ಲೇ ಬಲಯುತನಾದ ಪರಶಿವನನ್ನ ಎಷ್ಟು ಹಾಡಿದರೂ ಹೊಗಳಿದ್ರೂ ಮುಕ್ಕಣ್ಣನ ಭಕ್ತಿ ಕಿಂಚಿತ್ತೂ ಸೀಯೋದಿಲ್ಲ. ಅಷ್ಟೊಂದು ಭಕ್ತಿ ಲಹರಿಯೇ ಹೃದಯ ತುಂಬಿಬಿಡುತ್ತೆ. ನನ್ನಪ್ಪ, ನಿನಗೆ ಹೂವು ಹಣ್ಣು ಹಂಪಲು ವಿಜೃಂಭಿಸಿ ವೈಭೀಕರಿಸಲು ನಾನಷ್ಟು ದೊಡ್ಡವನಲ್ಲ, ನಿನಗೆ ನೀಡುವಷ್ಟು ಬಲ್ಲಿದನೂ ಅಲ್ಲ. ಎದೆ ತುಂಬಿ ಬೇಡುವೆ, ಕಣ್ತುಂಬಿ ನಿಲ್ಲುವೆ, ಕೈ ಚಾಚಿ ಕಾಪಾಡೆನ್ನ ಪ್ರಭುವೆ ಎನ್ನುವೆ. ಈ ಕರಪಿಡಿದು ಕಾಡೆನ್ನ ಹರನೆ, ಈ ಆತ್ಮವೇ ನಿನಗರ್ಪಣೆ, ಮುಕ್ತಿಯ ನೀಡೆನಗೆ ಶಂಭೋ ಮಹಾದೇವನೇ ಎಂದು ಭಕ್ತಿಯಿಂದ ಬೇಡಿ ಕೇವಲ ಒಂದೇ ಒಂದು ಬಿಲ್ವಪತ್ರೆ ಎಲೆಯನ್ನ ಇಟ್ಟರು ನಮ್ಮ ಪ್ರಾರ್ಥನೆ ತಟ್ಟಿಬಿಡುತ್ತೆ. ಬಿಲ್ವಪತ್ರೆ ಅಷ್ಟೊಂದು ಪ್ರಿಯವಾದದ್ದು ತ್ರಿನೇತ್ರನಿಗೆ. ಬಿಲ್ವಾಷ್ಟಕ ಶ್ಲೋಕದಲ್ಲಿ ಬಿಲ್ವದ ಮಹತ್ವವನ್ನ ಈ ರೀತಿಯಾಗಿ ವರ್ಣಿಸಿದ್ದಾರೆ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಅಂದರೆ 3 ಎಲೆಗಳಿರುವ ತ್ರಿಗುಣಗಳಂತಿರುವ, 3 ಕಣ್ಣುಗಳಂತಿರುವ, 3 ಆಯುಧಗಳಂತಿರುವ ಮತ್ತು 3 ಜನ್ಮಗಳ ಪಾಪಗಳನ್ನು ನಾಶ ಮಾಡುವ ಈ ಬಿಲ್ವಪತ್ರೆಯನ್ನು ಪರಮೇಶ್ವರನೇ ನಿನಗೆ ಅರ್ಪಿಸುವೆನೆಂದರ್ಥ. ಅಷ್ಟೊಂದು ಶಕ್ತಿ ಇದೆ ಬಿಲ್ವ ಮರಕ್ಕೆ. ಸೂತ ಪುರಾಣಿಕರು ತಮ್ಮ ಪುರಾಣದಲ್ಲಿ ಬಿಲ್ವ ವೃಕ್ಷ ಮತ್ತು ಬಿಲ್ವ ಪತ್ರೆಯ ಮಹಿಮೆಯನ್ನು ವರ್ಣಿಸಿದ್ದಾರೆ. ಶಿವನಿಗೆ ಅರ್ಪಿಸುವ ನೈವೇದ್ಯದೊಡನೆ ಬಿಲ್ವಪತ್ರೆಯನ್ನ ಸಮರ್ಪಿಸಿದರೆ ಶಿವನು ಸುಪ್ರೀತನಾಗ್ತಾನೆ. ತ್ರಿದಳಗಳಿಂದ ಬಿಲ್ವಪತ್ರೆಯು ತ್ರಿಗುಣರಹಿತನಾದ ಶಿವನಿಗೆ ಅರ್ಪಣೆಯಾದರೆ ಶಿವನು ತನ್ನ ಪೂಜೆ ಪರಿಪೂರ್ಣವಾಯಿತೆಂಬ ತೃಪ್ತಿಯಿಂದ ಭಕ್ತರ ಎಲ್ಲ ಕೋರಿಕೆಗಳನ್ನು ಪರಿಹರಿಸ್ತಾನೆ. ಸಕಲ ಸಾಧನವಿದ್ದು ಬಿಲ್ವಪತ್ರೆ ಹೊಂದಿಲ್ಲದಿದ್ದರೆ ಪರಶಿವ ಅಂತಹ ಪೂಜೆಯನ್ನು ಒಪ್ಪುವುದಿಲ್ಲ. ಶಿವನಿಗೆ ನೈವೇದ್ಯವಾದ ಪ್ರಸಾದವಾಗಲಿ ಜೊತೆಯಲ್ಲಿ ಬಿಲ್ವಪತ್ರೆ ಇಲ್ಲದಿದ್ದರೆ ಆ ನೈವೇದ್ಯ ಮಹಿಮೆಯಿಂದ ಇರೋದಿಲ್ಲ. ಈ ಬಿಲ್ವಪತ್ರೆ ಸಹಿತವಿರುವ ನೈವೇದ್ಯ ಪ್ರಸಾದ ಸ್ವೀಕರಿಸಿದರೆ ಉನ್ನತ ಸ್ವರ್ಗ ಪ್ರಾಪ್ತಿಯು, ಇದನ್ನು ತಿರಸ್ಕರಿಸಿದರೆ ನರಕ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಒಂದೇ ಒಂದು ಬಿಲ್ವಪತ್ರೆಯ ದಳವನ್ನು ಶಿವನಿಗೆ ಅರ್ಪಿಸಿದರೆ ಬ್ರಹ್ಮ ಹತ್ಯಾ ದೋಷ ಮೊದಲುಗೊಂಡು ಸಕಲ ಪಾಪಗಳು ನಿವಾರಣೆಯಾಗ್ತವೆ. ಲಿಂಗದ ಸ್ಪರ್ಶ ಮಾಡಿದ ಬಿಲ್ವಪತ್ರೆಯನ್ನ ಶಿರದಲ್ಲಿ ಧರಿಸಿದರೆ ಎಂತಹ ಚಂಡಾಲನಾದರೂ ಸಹ ತನ್ನ ಸಕಲ ಪಾಪಗಳಿಂದ ಮುಕ್ತನಾಗಿ ಸದ್ಗತಿಯನ್ನು ಹೊಂದುತ್ತಾನೆ. ಈ ಬಿಲ್ವವು ಪರಶಿವನ ಸ್ವರೂಪವೇ ಆಗಿದೆ. ಬಿಲ್ವ ವೃಕ್ಷವಿಲ್ಲದೆ ಶಿವಕ್ಷೇತ್ರವೇ ಇಲ್ಲ. ಜಗತ್ತಿನ ಎಲ್ಲ ಶಿವಕ್ಷೇತ್ರಗಳು ಬಿಲ್ವದ ಮೂಲದಲ್ಲೇ ಸ್ಥಾಪನೆಯಾದದ್ದು. ಬಿಲ್ವ ವೃಕ್ಷದ ಮೂಲವು ಅಂದರೆ ಬಿಲ್ವ ವೃಕ್ಷದ ಬೇರು ಮಹಾದೇವನ ವಾಸಸ್ಥಾನವಂತೆ. ಬಿಲ್ವ ವೃಕ್ಷದ ಪ್ರಥಮ ಉದ್ಭವವು ಶ್ರೀಶೈಲ ಶಿಖರದಲ್ಲಿದೆ. ಹಿಂದೆ ಮಹಾಲಕ್ಷ್ಮಿಯು ಪರಶಿವನನ್ನ ಸಹಸ್ರ ಕಮಲಗಳಿಂದ ಪೂಜಿಸಿ ಅಷ್ಟಲಕ್ಷ್ಮಿ ವೈಭವದ ವರವನ್ನು ಪಡಿತಾಳೆ. ಅಂತಹ ಸಮಯದಲ್ಲಿ ಒಂದು ಕಮಲ ಕಡಿಮೆಯಾಗಿರುತ್ತೆ. ಆಗ ಶ್ರೀಲಕ್ಷ್ಮಿಯು ಕಡಿಮೆಯಾದ ಕಮಲಕ್ಕೆ ಬದಲಾಗಿ ತನ್ನ ಬಲಭಾಗದ ಸ್ತನವನ್ನೇ ಶಿವನಿಗೆ ಸಮರ್ಪಿಸಿದ್ಲು. ಅನಂತರ ಗಂಗಾದೇವಿಯು ಅದರ ಮೇಲೆ ಗಂಗಾ ಜಲವನ್ನು ಹರಿಸಲಾಗಿ ಅದು ಪವಿತ್ರ ತೀರ್ಥವಾಗಿ ಹರಿದು ಬಂದು ಭೂಲೋಕದ ಶ್ರೀಶೈಲವನ್ನ ಸೇರ್ತು. ಆಗ ಶ್ರೀಶೈಲ ಶಿಖರದಲ್ಲಿ ಪ್ರಥಮ ಬಿಲ್ವ ವೃಕ್ಷವು ಸೃಷ್ಟಿಯಾಯಿತೆಂದು ಪುರಾಣಗಳು ಸಾರಿ ಹೇಳುತ್ತವೆ. ಮಹಾದೇವನ ಪೂಜೆಯನ್ನ ಬಿಲ್ವದಳ ಗಂಧ ಪುಷ್ಪಾದಿಗಳಿಂದ ಒಂದು ಮಂಡಲ ಅಂದರೆ 48 ದಿನಗಳವರೆಗೆ ಪೂಜಿಸಿದರೆ ಕೈಲಾಸ ಪದವಿ ಪ್ರಾಪ್ತಿಯಾಗೋದ್ರಲ್ಲಿ ಸಂದೇಹವಿಲ್ಲ. ಬಿಲ್ವ ವೃಕ್ಷದ ಕೆಳಗೆ ಶಿವಪ್ರಸಾದ ದಾಸೋಹವನ್ನು ನಡೆಸುವವರು ಕೋಟಿ ಕೋಟಿ ಸಂಪತ್ತಿಗೂ ಒಡೆಯನಾಗ್ತಾರೆ. ಬಿಲ್ವಪತ್ರೆಯ ಸಹಿತ ನಿಷ್ಠೆಯಿಂದ ಶಿವನನ್ನು ಪೂಜಿಸಿ ಅರ್ಪಿಸಿದರೆ ಧನ ಜ್ಞಾನ ಆರೋಗ್ಯ ಅಭಿವೃದ್ಧಿ ಲಭಿಸುತ್ತೆ ಎಂದು ಶಿವ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಬಿಲ್ವಾಷ್ಟಕಂ ಇದಂ ಪುಣ್ಯಂ ಯಹ ಪಠೇಚ್ಛಿವ ಸನ್ನಿಧೌ ಶಿವಲೋಕ ಮವಾಪ್ನೋತಿ ಏಕ ಬಿಲ್ವಂ ಶಿವಾರ್ಪಣಂ. ಅಂದರೆ ಈ ಬಿಲ್ವ ಮರ ಯಾವ ಸ್ಥಳದಲ್ಲಿ ಬೆಳೆದಿರುತ್ತೋ ಅಲ್ಲಿ ಯಾವ ಭೂತ ಪ್ರೇತ ಪಿಶಾಚಿಗಳು ಬ್ರಹ್ಮರಾಕ್ಷಸರು ಶಾಕಿನಿ ಡಾಕಿನಿಗಳ ಪೀಡೆಗಳ ದುಷ್ಟಶಕ್ತಿ ಪೀಡೆಯೂ ಬರುವುದಿಲ್ಲ. ಇವು ಗೃಹದ ಆವರಣದಲ್ಲಿದ್ದರೆ ಉತ್ತಮವಾದರೂ ಅದಕ್ಕೆ ಯಾವುದೇ ರೀತಿಯ ಅಪಚಾರಗಳಾಗಬಾರ್ದು. ಅದನ್ನು ದೇವತಾ ಭಾವನೆಯಿಂದ ಬೆಳೆಸಿದರೆ ಉತ್ತಮ ಐಶ್ವರ್ಯ ಸಂಪತ್ತು ಲಭಿಸುತ್ತೆ. ಆದರೆ ಅದರ ನೆರಳು ಮನೆಯ ಮೇಲೆ ಬೀಳಬಾರದು ಅನ್ನುತ್ತೆ ಶಾಸ್ತ್ರ. ಶಿವನಿಗೆ ತ್ರಿದಳ ಬಿಲ್ವವನ್ನು ಅರ್ಪಿಸೋದ್ರ ಹಿಂದಿನ ಮನಃಶಾಸ್ತ್ರದ ಕಾರಣಗಳೆಂದರೆ ಸತ್ವ ರಜಸ್ ಮತ್ತು ತಮಸ್ಗಳಿಂದ ಉತ್ಪತ್ತಿ ಸ್ಥಿತಿ ಮತ್ತು ಲಯಗಳು ಉತ್ಪನ್ನವಾಗ್ತವೆ.
ಕುಮಾರಾವಸ್ಥೆ, ಯೌವನಾವಸ್ಥೆ ಮತ್ತು ವೃದ್ಧಾಪ್ಯ ಅವಸ್ಥೆ ಇವುಗಳ ಪ್ರತೀಕವೆಂದು ಶಂಕರನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಅಂದರೆ ಶಂಕರನಿಗೆ ಈ 3 ಅವಸ್ಥೆಗಳ ಆಚೆಗೆ ಹೋಗುವ ಇಚ್ಛೆಯನ್ನು ಪ್ರಕಟಿಸಬೇಕು. ಏಕೆಂದರೆ ತ್ರಿಗುಣಾತೀತನಾಗಿರೋದ್ರಿಂದ ಈಶ್ವರನ ಸಾಕ್ಷಾತ್ಕಾರವಾಗುತ್ತೆ. ತಾರಕ ಅಥವಾ ಮಾರಕ ಉಪಾಸನೆಯ ಪದ್ಧತಿಗನುಸಾರವಾಗಿ ಬಿಲ್ವವನ್ನು ಹೇಗೆ ಅರ್ಪಿಸಬೇಕಂದ್ರೆ, ಬಿಲ್ವದ ಎಲೆಗಳು ಶಿವತತ್ವದಲ್ಲಿನ ತಾರಕ ಶಕ್ತಿಯ ವಾಹಕ ಮತ್ತು ಬಿಲ್ವದ ಎಲೆಗಳ ತೊಟ್ಟು ಶಿವತತ್ವದಲ್ಲಿನ ಮಾರಕ ಶಕ್ತಿಯ ವಾಹಕವಾಗಿದೆ. ಇನ್ನು ಸಾಮಾನ್ಯ ಉಪಾಸಕರ ಪ್ರಕೃತಿಯು ತಾರಕವಾಗಿರೋದ್ರಿಂದ ಶಿವನ ತಾರಕ ಉಪಾಸನೆಯು ಅವರ ಪ್ರಕೃತಿಗೆ ಹೊಂದುವಂತಹ ಮತ್ತು ಅದರ ಆಧ್ಯಾತ್ಮಿಕ ಉನ್ನತಿಗೆ ಪೂರಕವಾಗಿರುತ್ತೆ. ಇಂಥವರು ಶಿವನ ತಾರಕ ತತ್ವದ ಲಾಭವನ್ನು ಪಡೆದುಕೊಳ್ಳಲು ತೊಟ್ಟನ್ನು ಲಿಂಗದ ಕಡೆಗೆ ಮತ್ತು ಎಲೆಗಳ ತುದಿಗಳನ್ನು ನಿಮ್ಮ ಕಡೆಗೆ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಇನ್ನು ಶಾಕ್ತ ಪಂಥೀಯರು ಶಿವನ ಮಾರಕ ರೂಪದ ಉಪಾಸನೆಯನ್ನು ಮಾಡ್ತಾರೆ. ಇಂಥವರು ಶಿವನ ಮಾರಕ ತತ್ವದ ಲಾಭವನ್ನು ಪಡೆದುಕೊಳ್ಳಲು ತೊಟ್ಟನ್ನು ನಿಮ್ಮ ಕಡೆಗೆ ಮತ್ತು ಎಲೆಗಳ ತುದಿಗಳನ್ನು ಶಿವನೆಡೆಗೆ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಬೇಕು. ಲಿಂಗದಲ್ಲಿನ ಆಹತನಾದದಲ್ಲಿನ ಪವಿತ್ರಕಗಳು ಅಂದರೆ ಶಕ್ತಿ ಮತ್ತು ಅನಾಹತನಾದದಲ್ಲಿನ ಶಕ್ತಿ, ಹೀಗೆ 2 ವಿಧದ ಶಕ್ತಿಗಳಿರ್ತವೆ. ಈ 2 ರೀತಿಯ ಶಕ್ತಿಗಳನ್ನು ಮತ್ತು ಲಿಂಗದ ಮೇಲೆ ಅರ್ಪಿಸಿರುವ ಬಿಲ್ವಪತ್ರೆಯಲ್ಲಿನ ಶಕ್ತಿಗಳನ್ನು, ಹೀಗೆ 3 ರೀತಿಯ ಶಕ್ತಿಗಳನ್ನು ಸೆಳೆದುಕೊಳ್ಳಲು 3 ಎಲೆಗಳಿರುವ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸ್ತಾರೆ. ಎಳೆ ಬಿಲ್ವಪತ್ರೆಯು ಅಹತ ಅಂದರೆ ನಾದ ಭಾಷೆ ಮತ್ತು ಅನಾಹತ ಅಂದರೆ ಪ್ರಕಾಶ ಭಾಷೆ ಧ್ವನಿಗಳನ್ನು ಒಟ್ಟುಗೂಡಿಸಬಲ್ಲದು. ಬಿಲ್ವಪತ್ರೆಯನ್ನು ಲಿಂಗದ ಮೇಲೆ ಅರ್ಪಿಸುವಾಗ ಅದನ್ನು ಕೆಳಮುಖವಾಗಿ ತೊಟ್ಟು ನಮ್ಮ ಕಡೆಗೆ ಬರುವಂತೆ ಇಡ್ತಾರೆ. ಹೀಗೆ ಮಾಡುವುದರಿಂದ 3 ಎಲೆಗಳಿಂದ ಒಟ್ಟಿಗೆ ಬರುವ ಶಕ್ತಿಯು ನಮ್ಮ ಕಡೆಗೆ ಬರುತ್ತೆ. ಈ 3 ಪವಿತ್ರಕಗಳ ಶಕ್ತಿಯಿಂದ ತ್ರಿಗುಣಗಳು ಕಡಿಮೆಯಾಗಲು ಸಹಾಯಕವಾಗುತ್ತೆ. ಇನ್ನು ಬಿಲ್ವವನ್ನು ಅರ್ಪಿಸುವ ವಿಧಾನವನ್ನು ನೋಡೋದಾದರೆ, ಯಾವಾಗ ನಾವು ಬಿಲ್ವದ ಎಲೆಗಳ ತೊಟ್ಟನ್ನು ಶಿವಲಿಂಗದ ಕಡೆಗೆ ಮತ್ತು ಎಲೆಗಳ ತುದಿಗಳನ್ನು ನಮ್ಮ ಕಡೆಗೆ ಮಾಡಿ ಬಿಲ್ವವನ್ನು ಅರ್ಪಿಸ್ತೇವೋ ಆಗ ಎಲೆಗಳ ತುದಿಗಳಿಂದ ಶಿವತತ್ವವು ವಾತಾವರಣದಲ್ಲಿ ಹರಡುವ ಪ್ರಮಾಣವು ಹೆಚ್ಚಿಗೆ ಇರುತ್ತೆ. ಈ ಪದ್ಧತಿಯಿಂದ ಸಮಷ್ಟಿಗೆ ಹೆಚ್ಚು ಲಾಭವಾಗುತ್ತೆ. ಇದಕ್ಕೆ ವಿರುದ್ಧವಾಗಿ ಯಾವಾಗ ನಾವು ಬಿಲ್ವದ ಎಲೆಗಳ ತೊಟ್ಟನ್ನು ನಮ್ಮ ಕಡೆಗೆ ಮತ್ತು ಎಲೆಗಳ ತುದಿಗಳನ್ನು ಲಿಂಗದ ಕಡೆಗೆ ಮಾಡಿ ಬಿಲ್ವವನ್ನು ಅರ್ಪಿಸ್ತೇವೋ ಆಗ ತೊಟ್ಟಿನಿಂದ ಕೇವಲ ಬಿಲ್ವವನ್ನು ಅರ್ಪಿಸುವವನಿಗೆ ಮಾತ್ರ ಶಿವತತ್ವವು ಸಿಗುತ್ತೆ. ಈ ಪದ್ಧತಿಯಿಂದ ವ್ಯಕ್ತಿಯ ಜೀವನದ ವಿಕಾಸಕ್ಕೆ ಹೆಚ್ಚಿನ ಲಾಭವಾಗುತ್ತೆ. ಹಾಗೆ ಈ ಬಿಲ್ವಪತ್ರೆಯನ್ನು ಕೆಳಮುಖವಾಗಿ ಯಾಕೆ ಅರ್ಪಿಸಬೇಕಂದ್ರೆ, ಬಿಲ್ವಪತ್ರೆಯನ್ನು ಶಿವಲಿಂಗದ ಮೇಲೆ ಕೆಳಮುಖವಾಗಿ ಅರ್ಪಿಸಿದರೆ ಅದರಿಂದ ನಿರ್ಗುಣ ಸ್ತರದಲ್ಲಿನ ಸ್ಪಂದನಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕ್ಷೇಪಿತವಾಗಿ ಭಕ್ತರಿಗೆ ಹೆಚ್ಚು ಲಾಭವಾಗುತ್ತೆ. ಶಿವನಿಗೆ ತಾಜಾ ಬಿಲ್ವಪತ್ರೆ ಸಿಗದಿದ್ದರೆ ಹಿಂದಿನ ದಿನ ತೆಗೆದಿಟ್ಟ ಬಿಲ್ವಪತ್ರೆಯೂ ನಡೆಯುತ್ತೆ. ಆದರೆ ಸೋಮವಾರದ ದಿನ ಬಿಲ್ವಪತ್ರೆ ತೆಗೆದರೆ ಮುಂದಿನ ದಿನ ಅದನ್ನು ಬಳಸುವಂತಿಲ್ಲ. ಇನ್ನು ಬಿಲ್ವಾರ್ಚನೆಯನ್ನು ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪಿಸುತ್ತಾ ಅಥವಾ ಭಗವಾನ್ ಶಂಕರನ ಒಂದು ಹೆಸರನ್ನು ಉಚ್ಚರಿಸುತ್ತಾ ಒಂದೊಂದೇ ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸೋದನ್ನು ಬಿಲ್ವಾರ್ಚನೆ ಎನ್ನುತ್ತಾರೆ. ಬಿಲ್ವಪತ್ರೆಗಳನ್ನು ಇಡೀ ಶಿವಲಿಂಗವು ಪೂರ್ತಿಯಾಗಿ ಮುಚ್ಚುವಂತೆ ಅರ್ಪಿಸಬೇಕು. ಬಿಲ್ವಪತ್ರೆಗಳನ್ನು ಲಿಂಗದ ಕೆಳಭಾಗದಿಂದ ಅರ್ಪಿಸಲು ಪ್ರಾರಂಭಿಸಿ ಮೇಲ್ಭಾಗಕ್ಕೆ ಹೋಗಬೇಕು. ಇದರಿಂದ ಬಿಲ್ವಾರ್ಚನೆಯನ್ನು ಚರಣಗಳಿಂದ ಪ್ರಾರಂಭಿಸಿದ ಲಾಭ ಪ್ರಾಪ್ತಿಯಾಗತ್ತೆ. ಆಯುರ್ವೇದದಲ್ಲಿನ ಕಾಯಕಲ್ಪದಲ್ಲಿ ತ್ರಿದಳ ರಸ ಸೇವನೆಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ. ಬಿಲ್ವದ ಫಲಕ್ಕೆ ಆಯುರ್ವೇದದಲ್ಲಿ ಅಮೃತ ಫಲ ಎನ್ನುತ್ತಾರೆ. ಬಿಲ್ವದಿಂದ ವಾಸಿಯಾಗದ ಯಾವ ರೋಗವೂ ಇಲ್ಲ. ಯಾವುದಾದ್ರೊಂದು ರೋಗಕ್ಕೆ ಯಾವ ಔಷಧಿಯೂ ಸಿಗದಿದ್ದರೆ ಬಿಲ್ವವನ್ನು ಉಪಯೋಗಿಸಬೇಕು. ಆದರೆ ಗರ್ಭವತಿ ಸ್ತ್ರೀಯರು ಮಾತ್ರ ಬಿಲ್ವವನ್ನು ಮುಟ್ಟಬಾರ್ದು. ಯಾಕಂದರೆ ಅದನ್ನು ಸೇವಿಸಿದರೆ ಗರ್ಭಪಾತವಾಗುತ್ತೆ ಅನ್ನತ್ತೆ ಆಯುರ್ವೇದ ಶಾಸ್ತ್ರ. ಸ್ನೇಹಿತರೆ, ಸೋಮವಾರದಂದು ಮತ್ತು ಮಹಾಶಿವರಾತ್ರಿ ದಿನದಂದು ಬಿಲ್ವಪತ್ರೆ ಶಿವನಿಗೆ ಅರ್ಪಿಸಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅನ್ನತ್ತೆ ವೇದ ಪುರಾಣ. ಅಲ್ಲದೆ ಸರ್ವ ಪಾಪ ನಿವಾರಕ ಅನ್ನತ್ತೆ ಶಿವಪುರಾಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.